ಓಕೆ ಹೇಳಲಿ. ದೈಹಿಕ ಶಿಕ್ಷಣ ಅಂತ ಹೇಳಿದ್ರೆ ದೇಹಕ್ಕೆ ಕೊಡುವಂತ ಒಂದು ಶಿಕ್ಷಣ. ಯಾವುದೇ ಅಂಗಾಂಗಗಳು ನಮ್ಮಲ್ಲಿ ದೇಹದಲ್ಲಿ ಎಲ್ಲ ಅಂಗಾಂಗಗಳಿವೆ, ಎಲ್ಲವೂ ಸದೃಢವಾಗಿರ್ಬೇಕು. ಅರ್ಥ ಆಯ್ತಾ? ಒಳ್ಳೆ ಉತ್ತಮ ನಾಗರಿಕನಾಗಿರ್ಬೇಕು, ಶಿಸ್ತುಬದ್ಧನಾಗಿರ್ಬೇಕು. ಅರ್ಥ ಆಯ್ತಾ? ಇದು ಒಂದು ಕಾರಣಕ್ಕೆ ದೈಹಿಕ ಶಿಕ್ಷಣ ಅಂತ ಆಗ್ತದೆ. ದೈಹಿಕ ಶಿಕ್ಷಣದ ಹಿಂದಿನ ಕ್ಲಾಸಲ್ಲಿ ನೀವು ತಿಳ್ಕೊಂಡಿರಿ ದೈಹಿಕ ಶಿಕ್ಷಣದ ಮಹತ್ವಗಳು. ಎಷ್ಟು ಪಾಯಿಂಟ್ ತಿಳ್ಕೊಂಡ್ರಿ? 7 ಪಾಯಿಂಟ್ ತಿಳ್ಕೊಂಡ್ರಿ. ದೈಹಿಕ ದಾಂಢ್ಯತೆಯನ್ನೇ ಹೆಚ್ಚಿಸಬೇಕು, ಅರ್ಥದ ಕ್ರೀಡಾ ಮನೋಭಾವನೆ ಇರಬೇಕು, ರೋಗ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಬೇಕು, ಬೇರೆಯವ್ರ ಜೊತೆಗೆ ಹೊಂದಾಣಿಕೆ ಮಾಡಬೇಕು. ಇವೆಲ್ಲ ಕೂಡ ದೈಹಿಕ ಶಿಕ್ಷಣದಲ್ಲಿ ಬರುವಂಥದ್ದು. ಹಿಂದೆ ದೈಹಿಕ ಶಿಕ್ಷಣಕ್ಕೆ ಯಾವುದೇ ರೀತಿ ಪಠ್ಯಪುಸ್ತಕಗಳು ಇರ್ತಾರಿಲ್ಲ, ಹೌದಲ್ವಾ? ಇತ್ತೀಚಿನ ದಿನಗಳು 2006ರಿಂದ ಪಠ್ಯಪುಸ್ತಕಗಳನ್ನ ಮಾಡಿಬಿಟ್ಟು ಸೀಮಿತವಾಗಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಕ್ರೀಡಾ ಆಸಕ್ತಿಯನ್ನು ಹೆಚ್ಚಿಸಬೇಕು, ಕ್ರೀಡಾ ಮನೋಭಾವನೆ ಬೇಕು, ಪ್ರತಿಯೊಬ್ಬರು ಕೂಡ ಕ್ರೀಡೆಯಲ್ಲಿ ಭಾಗವಹಿಸಬೇಕು ಅನ್ನೋ ಉದ್ದೇಶದಿಂದ ಏನ್ ಮಾಡ್ತಾರೆ, ನಿಯಮಿತವಾದ ಕರಿಕ್ಯುಲಮ್ ಅಂದ್ರೆ ಪಠ್ಯಪುಸ್ತಕವನ್ನು ರಚನೆ ಮಾಡಿಬಿಟ್ಟು ಏನೇನು ಇಡಬೇಕು ಅಂತ. ಅಂದ್ರೆ ನಿಮಗೆ ಏನೇನು ಇಟ್ಟಿದ್ದಾರೆ ಅಂದ್ರೆ ದೈಹಿಕ ಶಿಕ್ಷಣದ ಮಹತ್ವ ಆದ್ಮೇಲೆ ಗುಂಪು ಆಟಗಳು ಅಂತ ಇಟ್ಟಿದ್ದಾರೆ. ಎಂತ ಆಟಗಳು? ಗುಂಪು ಆಟಗಳು ಅಂತ ಹೇಳಿದ್ರೆ ಏನು? ಗುಂಪು ಆಟಗಳು ಅಂದ್ರೆ ಒಂದಕ್ಕಿಂತ ಹೆಚ್ಚು ಜನ ಆಡೋಂಥ ಆಟಗಳು. ಅದರಲ್ಲಿ ಯಾವ್ಯಾವ ಬೇರೆ ಬೇರೆ ಇದಾವೆ. ಅರ್ಥ ಆಯ್ತಾ? ನೋಡ, ಕಬಡ್ಡಿ, ಖೋಖೋ, ವಾಲಿಬಾಲ್, ಬ್ಯಾಸ್ಕೆಟ್ ಬಾಲ್, ಬೇರೆ ಬೇರೆ ಇದಾವೆ. ಬಾಲ್, ಬ್ಯಾಡ್ಮಿಂಟನ್ ಇವೆಲ್ಲ ಇದಾವೆ. ನಿಮ್ಗೆ 6 ಮತ್ತು 7ನೇ ತರಗತಿಯಲ್ಲಿ ಏನ್ ಮಾಡಿ ನೋಡಿದ್ರೆ ಕಬಡ್ಡಿ, ಖೋಖೋ, ಫುಟ್ಬಾಲ್, ರನ್ನಿಂಗ್ ಅವೆಲ್ಲ ಮೇಲಾಟಗಳು. ಅರ್ಥಾತ್ ವೈಯಕ್ತಿಕ ಆಡುವಂತ ಆಟಗಳನ್ನ ಏನ್ ಮಾಡ್ತಾರೆ ಮೇಲಾಟಗಳು ಅಂತ ಕರಿತೀವಿ. ಈ ಗುಂಪು ಆಟಗಳಲ್ಲಿ ಏನ್ ಮಾಡಿದ್ದಾರೆ ನಿಮಗೆ ವಾಲಿಬಾಲ್, ಹಾಕಿ, ಹ್ಯಾಂಡ್ ಬಾಲ್, ಬ್ಯಾಸ್ಕೆಟ್ ಬಾಲ್ ಮತ್ತೆ ಶಟಲ್ ಬ್ಯಾಡ್ಮಿಂಟನ್ ನಿಮ್ಮ ಪಠ್ಯಪುಸ್ತಕಕ್ಕೆ ಇಟ್ಟಿದ್ದಾರೆ. ಅರ್ಥ ಆಯ್ತಾ? ನೀವು ಇವತ್ತು ತಿಳ್ಕೊಂಡದ್ದು ವಾಲಿಬಾಲ್ ಬಗ್ಗೆ ಏನೇನು, ವಾಲಿಬಾಲ್ನ ಇತಿಹಾಸ, ವಾಲಿಬಾಲ್ ಆಟದ ಅಂಕಣದ ಪರಿಚಯ. ಅರ್ಥ ಆಯ್ತಾ? ಅದಾದ್ಮೇಲೆ ವಾಲಿಬಾಲ್ ಬರುವಂತ ಉಪಕರಣಗಳು ಏನೇನು ಬಳಸ್ತೀವಿ, ಹೌದಲ್ವಾ? ಅದಾದ್ಮೇಲೆ ನಿಯಮಗಳು, ಒಂದು ಆಟವನ್ನು ಆಡ್ಬೇಕಾದ್ರೆ ಏನೇನು ನಿಯಮಗಳು ಇರ್ತವೆ ಅಂತ ತಿಳ್ಕೊಂತೀವಿ. ಅರ್ಥ ಆಯ್ತಾ? ಈ ವಾಲಿಬಾಲ್ ಆಟ ಏನಾಗುತ್ತೆ ಅಂತ ಹೇಳಿ ಫಸ್ಟ್ ಅಮೆರಿಕದ ವಿಲಿಯಂ ಜಿ ಮಾರ್ಗನ್, ಯಾರು? ವಿಲಿಯಂ ಜಿ 1895ರಲ್ಲಿ ಫಸ್ಟ್ ಇದನ್ನ ಸಂಶೋಧನೆ ಮಾಡ್ತಾರೆ. ಅರ್ಥ ಆಯ್ತಾ? ಈ ಆಟದಲ್ಲಿ ಏನಾಗುತ್ತೆ, ಪ್ರಾರಂಭದಲ್ಲಿ ಏನಾಗ್ತಾ ಇರುತ್ತೆ ಅಂದ್ರೆ ಈಗ ನೋಡಲಿ ವಾಲಿಬಾಲ್ ಆಟ ನೋಡಿದಿರಲ್ಲ, ಆ ಕಡೆ ಈ ಕಡೆ ಕಂಬ ಇರುತ್ತೆ, ನೀವು ಗಂಟೆಲ್ಲ ಇರ್ತೀರ, ನೀವೆಲ್ಲ ನೋಡಿದೀರಾ, ಪ್ರೈಮರಿ ಸ್ಕೂಲಲ್ಲಿ ಆಟ ಆಡಿರ್ತೀರಾ. ಅರ್ಥ ಆಯ್ತಾ? ಈ ಅವಾಗ ಫಸ್ಟಿಗೆ ಏನಾಗ್ತಾ ಇರ್ತದೆ ಅಂತ ಹೇಳಿದ್ರೆ 2 ಕಂಬಕ್ಕೆ ದಾರ ಕಟ್ಕೊಂಡು ಒಂದು ಬಟ್ಟೆ ಚೆಂಡಂತ ದುಂಡು ಮಾಡ್ಬಿಟ್ಟು ಆ ಕಡೆ ಈ ಕಡೆ ಎಸ್ತಾಡ್ತಾರೆ. ಈ ಕಡೆಯಿಂದ ಹೊಡೆದ ಆ ಕಡೆ, ಆ ಕಡೆಯಿಂದ ಈ ಕಡೆಗೆ ಮಾಡ್ತಾರೆ. ಈ ಬಾಲ್ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ನೋಡಿ 2 ಕಂಬಗಳಿಗೆ ಕಟ್ಟಿದ ದಾರದ ಮೇಲೆ ಕಳಿಸುವಂತ ಪ್ರಯತ್ನಗಳು ಸಾಗಿರ್ತದೆ. ಅರ್ಥ ಆಯ್ತಾ? ಹೀಗೆ ವಾಲಿಬಾಲ್ ಆಟ ಫಸ್ಟ್ ಪ್ರಾರಂಭ ಆಗ್ತಾ ಇರ್ತದೆ. ಕಾಲಕ್ರಮೇಣ ಏನಾಗ್ತಾ ಇರುತ್ತೆ ಅಂತ ಹೇಳಿದ್ರೆ ನೋಡಿ ಈ ಆಟ ಇದೆಯಲ್ಲ ನೋಡಿ, ಅಡ್ಡಲಾಗಿ ಕಟ್ಟಿರುವ ದಾರದ ಮೇಲೆ ವಾಲಿ ಅಂದ್ರೆ ಗಾಳಿಯಲ್ಲಿ ಬಾಲ್ ತೇಲಾಡೋದ್ರಿಂದ ಇದಕ್ಕೆ ವಾಲಿಬಾಲ್ ಅಂತ ಕರೀತಾ ಇರ್ತದೆ, ಅದಲ್ವಾ? ಮೊಟ್ಟ ಮೊದಲು ಈ ಒಂದು ಇದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ನೋಡಿ, ಈ ಆಟವು ಓಲಿಯಕ್ನ ಮ್ಯಾಸಚ್ಯೂಸೆಟ್ಸ್ ಅಂತ, ಏನು ಓಲಿಯಕ್ನ ಮ್ಯಾಸಚ್ಯೂಸೆಟ್ಸ್ ಎಂಬಲ್ಲಿ ಏನಾಗುತ್ತೆ ಅಂದ್ರೆ ನೋಡಿ ಫೆಬ್ರವರಿ 9ನೇ 1895ರಲ್ಲಿ ಪ್ರಾರಂಭ ಆಗುತ್ತೆ. ಈ ಒಂದು ವಾಲಿಬಾಲ್ ಆಟವನ್ನು ಫಸ್ಟ್ ಏನಾಗುತ್ತೆ ಮಿಂಟೋ ನಟ್ ಅಂತ ಕರೀತಾ ಇರ್ತಾರೆ. ಎಂತ ಹೆಸರು ಹೇಳ್ತಾರೆ? ಮಿಂಟೋ ನಟ್ ಅಂತ ಕರೀತಾರೆ. ನೆಕ್ಸ್ಟ್ ಕ್ರಮೇಣ ಆಗುತ್ತೆ 1996ರಲ್ಲಿ ಇದನ್ನ ಸ್ಪ್ರಿಂಗ್ಸ್ ಫೀಲ್ಡ್ ಡಾಕ್ಟರ್ ಆಲಿಸ್ಪೆಂಡ್ ಅವ್ರು ಏನ್ ಮಾಡ್ತಾರೆ ವಾಲಿಬಾಲ್ ಆಗಿ ಕನ್ವರ್ಟ್, ಅದನ್ನ ಹೆಸರನ್ನ ಬದಲಾಯಿಸ್ತಾರೆ. ಇದು ವಾಲಿಬಾಲ್ನ ಫಸ್ಟ್ ಪ್ರಾರಂಭ. ಈ ವಾಲಿಬಾಲ್ ಆಟ ಏನಾಗುತ್ತೆ ಅಂದ್ರೆ ಅಮೆರಿಕದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ YMCA ಎಂತದ YMCA ಯಂಗ್ ಮ್ಯಾನ್ ಕ್ರಿಶ್ಚಿಯನ್
ಅಸೋಸಿಯೇಷನ್ ಅಂತ. ಅಮೆರಿಕದಲ್ಲಿ ಕ್ರಿಶ್ಚಿಯನ್ಗಳು ಜಾಸ್ತಿ ಇರೋದ್ರಿಂದ ಅರ್ಥ ಆಯ್ತಾ, ಹೆಂಗಂದ್ರೆ ಯುವಕರು ಆಡುವಂತ ಒಂದು ಸದೃಢವಾಗಿ ಒಂದು ಮನರಂಜನೆಗೆ ಆಡುವಂತ ಆಟವನ್ನ ಪ್ರಾರಂಭ ಮಾಡ್ತಾರೆ. ಇದು ಕಾಲಕ್ರಮೇಣ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಲಿ, ಆಟಗಳ ನಿಯಮಗಳು ಬದಲಾವಣೆ ಆಗ್ತಿರ್ತದೆ. ನಾವು ಫಸ್ಟ್ ಪ್ರಾರಂಭದಲ್ಲಿ ಏನಾಗ್ತಾ ಇರುತ್ತೆ, ಅಜಯ್ ನೀನ್ ಬಹಳ ತಲೆ ಮಾಡ್ತಿದ್ವಿ, ಅದು ರೆಕಾರ್ಡ್ ಇರ್ತದೆ, ಅರ್ಥ ಆಯ್ತಾ? ಸುಮ್ಮನೆ ಕೂತ್ಕೋ, ಇಲ್ಲಾಂದ್ರೆ ಹೊರಗೆ ಹೋಗು. ಒಂದೇ ಪ್ರಯತ್ನಕ್ಕೆ ಥ್ರೋ ಮಾಡ್ತಾ ಇರ್ತಾರೆ, ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ. ಇದು 3 ಟಚ್ ಮಾಡಿ ಕಳ್ಸಂತ ಒಂದು ನಿಯಮ. ಇದು 1916ರಲ್ಲಿ ಈ ನಿಯಮನ ಅಳವಡಿಸ್ತಾ ಇರ್ತಾರೆ. ಈ ಪ್ರಥಮ ಮಹಾಯುದ್ಧದ ಸಂದರ್ಭದಲ್ಲಿ ಏನಾಗ್ತಾ ಇರುತ್ತೆ ಅಂತ ಹೇಳಿದ್ರೆ, ಅಮೆರಿಕದ ಭೂಸೇನಾಧಿಕಾರಿ ಏನಾಗುತ್ತೆ ಅಂದ್ರೆ ವಾಲಿಬಾಲ್ ಆಟವನ್ನ ದೇವನ್ನ ಬಿಸಿಯಾಗಿಟ್ಕೊಳ್ಳಿಕ್ಕೆ ಸದೃಢವಾಗಿ ಇಳಿಸ್ಕೊಳ್ಳೋಕ್ಕೋಸ್ಕರ ಏನ್ ಮಾಡ್ತಾ ಇರ್ತಾರೆ, ವಾಲಿಬಾಲ್ ಆಟವನ್ನ ಸೇನಾಧಿಕಾರಿಗಳು ಎಲ್ಲ ದೇಶಗಳು ಕೂಡ ಪ್ರಚಾರ ಮಾಡ್ತಾ ಇರ್ತಾರೆ. ತದನಂತರ ಏನಾಗುತ್ತೆ ಅಂದ್ರೆ ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಡಿ ವಾಲಿಬಾಲ್, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಫೆಡರೇಷನ್, ಒಂದು ಸಂಸ್ಥೆ ಸ್ಟಾರ್ಟ್ ಆಗುತ್ತೆ. ಅದೆಷ್ಟಾಗುತ್ತೆ, 1947ರಲ್ಲಿ ಅಸ್ತಿತ್ವಕ್ಕೆ ಬರ್ತಾರೆ. ಇದರ ಮೊದಲ ಅಧ್ಯಕ್ಷರಾಗಿ ನೋಡಿಲಿ ಪಾಲ್ ಲಿಂಬಾವುಡ್, ಇವರು ಮೊದಲ ಅಧ್ಯಕ್ಷರಾಗಿ ವಾಲಿಬಾಲ್ ಫೆಡರೇಷನ್ ಅಧ್ಯಕ್ಷರಾಗ್ತಾರೆ. ಇದು 1964ರ ಟೋಕಿಯೋ ಒಲಿಂಪಿಕ್, ನಾನು ನಿನ್ನೆ ಹೇಳಿದೆ ಒಲಿಂಪಿಕ್ ಅನ್ನೋದು ಶ್ರೇಷ್ಠವಾದ ಕ್ರೀಡೆ, ಅರ್ಥ ಆಯ್ತಾ? ವಿಶ್ವದ ಅತ್ಯಂತ ಶ್ರೇಷ್ಠವಾದ ಕ್ರೀಡೆ, ಅರ್ಥ ಆಯ್ತಲ್ಲ? ಈ 5 ಖಂಡಗಳು ಅಂತ ಹೇಳಿದ್ನಲ್ಲ, ಎಲ್ಲಾ ದೇಶಗಳು ಸುಮಾರು ಹೆಚ್ಚು ಕಡಿಮೆ ಒಂದು 200 ರಾಷ್ಟ್ರಗಳು, 176ರಿಂದ 200 ರಾಷ್ಟ್ರಗಳು ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾರೆ. ಅದರಲ್ಲಿ ನಮ್ಮ ದೇಶನೂ ಕೂಡ ಭಾಗವಹಿಸ್ತಾರೆ. ಲಾಸ್ಟ್ ಒಲಿಂಪಿಕ್ ಅಲ್ಲಿ ಒಂದು 6-7 ಮೆಡಲ್ ಕೂಡ ಪಡೆದಿದ್ದೇವೆ. ಈ ತಿಂಗಳು ಸ್ಟಾರ್ಟ್ ಆಗುತ್ತೆ, ಈ ತಿಂಗಳು ಪ್ಯಾರಿಸ್ನಲ್ಲಿ ಒಲಿಂಪಿಕ್ ಕ್ರೀಡಾಕೂಟ ಸ್ಟಾರ್ಟ್ ಆಗುತ್ತೆ. ಆಗಸ್ಟ್ 22-25ನೇ ತಾರೀಕುವರೆಗೂ ಒಂದು ತಿಂಗಳು ಕ್ರೀಡಾಕೂಟ ನಡೆಯುತ್ತೆ. ನಿಮ್ಗೊಂದು ಪ್ರಾಜೆಕ್ಟ್, ಈ ಒಂದು ತಿಂಗಳಲ್ಲಿ ನೀವೇನು ನಮ್ಮ ದೇಶದಲ್ಲಿ ಯಾರ್ಯಾರು ಭಾಗವಹಿಸಿದ್ರು, ಯಾವ್ದ್ರಲ್ಲಿ ಮೆಡಲ್ ಬಂತು, ಅದನ್ನೆಲ್ಲ ಒಂದು ಸ್ವಲ್ಪ ಈ ಪೇಪರಲ್ಲೆಲ್ಲ ಬರ್ತಾ ತಗೊಂಡಿರುತ್ತೆ. ಇದು ಅಧಿಕೃತವಾಗಿ ಒಲಿಂಪಿಕ್ ಸೇರುವಂತ ಒಂದು ಕ್ರೀಡಾಕೂಟ. ಇದಾದ್ಮೇಲೆ ಅಂಕಣದ ಪರಿಚಯ ಅಂತ, ಅಂಕಣದ ಪರಿಚಯ. ಅಂಕಣ ಏನಾಗುತ್ತೆ ಅಂದ್ರೆ ಒಂದು ಆಯತಾಕಾರದಲ್ಲಿ ಇರುತ್ತೆ. ಯಾವ ಆಕಾರದಲ್ಲಿ ಇರುತ್ತೆ? ಆಯತಾಕಾರದಲ್ಲಿ ಇರುತ್ತೆ. ಅಂಕಣದ ಉದ್ದ 18 ಮೀಟರ್. ಅಂಕಣದ ಉದ್ದ ಎಷ್ಟಿರುತ್ತೆ? 18 ಮೀಟರ್. ಅಗಲ 9 ಮೀಟರ್ ಇರುತ್ತೆ. ಅರ್ಥ ಆಯ್ತಾ? ಅಗಲ ಎಷ್ಟಿರುತ್ತೆ? 9 ಇಂಟು 9 ಮೀಟರ್ ಇರುವಂತ ಒಂದು ಅಂಕಣ, ಒಂದು ಸೈಡ್. ಅರ್ಥ ಆಯ್ತಾ? ಇದರ ಮಧ್ಯೆ ಏನಾಗುತ್ತೆ ಅಂದ್ರೆ ಮಧ್ಯಗೆರೆಯಿಂದ 2 ಅಂಕಣದಲ್ಲಿ 3 ಮೀಟರ್ ದೂರದಲ್ಲಿ ಒಂದು ಲೈನ್ ಇರುತ್ತೆ. ಇದಕ್ಕೆ ಏನ್ ಹೇಳ್ತಾರೆ? ಆಕ್ರಮಣ ಗೆರೆ ಅಂತ ಕರೀತಾರೆ. ಎಂತ ಗೆರೆ ಅಂತಾರೆ? ಆಕ್ರಮಣ ಗೆರೆ ಅಂತ. ಈ ಕೊನೆ ಲೈನ್ ಇಂದ 6 ಮೀಟರ್ ಇರುತ್ತೆ, ಮಧ್ಯ ಲೈನ್ ಇಂದ 3 ಮೀಟರ್ ಇರುತ್ತೆ. ಇದಕ್ಕೆ ಹೇಳ್ತಾರೆ ಅಟ್ಯಾಕ್ ಲೈನ್ ಅಥವಾ ಆಕ್ರಮಣ ಗೆರೆ ಅಂತ ಕರೀತಾರೆ. ಈ ಅಂಕಣದಲ್ಲಿ ಏನಾಗುತ್ತೆ ಅಂದ್ರೆ ಈ ನೇರವಾಗಿ ಏನಾಗುತ್ತೆ ಅಂದ್ರೆ 1.75 ಮೀಟರ್ ಇರುವಂತೆ, ಅರ್ಥ ಆಯ್ತಾ? ಒಂದು ಎಕ್ಸ್ಟೆನ್ಷನ್ ಲೈನ್ ಇರುತ್ತೆ ಎರಡು ಕಡೆ ಎಷ್ಟಿರುತ್ತೆ? ಎಕ್ಸ್ಟೆನ್ಷನ್ ಇರುತ್ತೆ. ಅಂದ್ರೆ 1.57 ಮೀಟರ್ ಇದ್ರೆ 15 ಸೆಂಟಿಮೀಟರ್ ಉದ್ದ ಇರುವಂತ ಲೈನು 20 ಸೆಂಟಿಮೀಟರ್ ಇರುವಂತ ಗ್ಯಾಪ್ ಅಲ್ಲಿ 5 ಸೆಂಟಿಮೀಟರ್ ದಪ್ಪದಲ್ಲಿ ಆಗ್ತದೆ. ಪ್ರತಿಯೊಂದು ಲೈನ್ ಕೂಡ 5 ಸೆಂಟಿಮೀಟರ್ ದಪ್ಪದಲ್ಲಿ ಇರುತ್ತೆ. ಅರ್ಥ ಆಯ್ತಾ? ಎಕ್ಸ್ಟೆನ್ಷನ್ ಲೈನ್ ಇದ್ರ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ನೋಡಿ, ಈ ಒಂದು ಅಂಕಣದಲ್ಲಿ ಏನಾಗುತ್ತೆ ಅಂದ್ರೆ ಫ್ರಂಟ್ ಜೋನ್ ಮತ್ತು ಬ್ಯಾಕ್ ಜೋನ್ ಅಂತ ಮಾಡ್ತೀವಿ. ಫ್ರಂಟ್ ಜೋನ್ ಅಲ್ಲಿ 3 ಜನ ಆಡ್ತಾ ಇರ್ತಾರೆ, ಬ್ಯಾಕ್ ಜೋನ್ ಅಲ್ಲಿ 3 ಜನ ಆಡ್ತಾ ಇರ್ತಾರೆ. ಈ ನಂಬರ್ ಕೊಡುವಾಗ ಏನ್ ಮಾಡ್ತೀವಿ? ಲೆಫ್ಟ್ ಇಂದ ಏನಾಗುತ್ತೆ ಅಂದ್ರೆ ಆಂಟಿ ಕ್ಲಾಕ್ ವೈಸ್ ಮಾಡ್ತಾ ಇರ್ತೀವಿ. ನಂಬರ್ ಕೊಡ್ಬೇಕಾದ್ರೆ ಏನಾಗುತ್ತೆ?
ಆಂಟಿ ಕ್ಲಾಕ್ ವೈಸ್ ಅಂದ್ರೆ ನಾವು ರೊಟೇಷನ್ ಆಗೋದು ಕ್ಲಾಕ್ ವೈಸ್. ಕ್ಲಾಕ್ ಗಡಿಯಾರ ತಿರುಗುತ್ತೆ ನೋಡಿರಲ್ಲ, ಆ ಟೈಪ್ ತಿರುಗಬೇಕು. ನಾವು ಮಲಗಿದ್ರೆ ಇವನು 6ನೇ ಪ್ಲೇಸಿಗೆ ಹೋಗ್ತಾನೆ, 6ನಿಂದನೇ 5ನೇ ಪ್ಲೇಸಿಗೆ ಹೋಗ್ತಾನೆ, 5ನಿಂದ 4 2 ಈಗ ಬರ್ತದೆ ಸರ್ವಿಸ್ ಮಾಡಕ್ಕೆ. ಅರ್ಥ ಆಯ್ತಾ? ಈ ಲೈನ್ ಉದ್ದೇಶನ ಅಂತ ಹೇಳಿದ್ರೆ ನೋಡಿ, ಬ್ಯಾಕ್ ಟರ್ನರು ಫ್ರಂಟ್ ಜೋನಿಗೆ ಬಂದ್ಬಿಟ್ಟು ನೆಗೆದು ಹೊಡೆಯಂಗಿಲ್ಲ, ಸ್ಮ್ಯಾಶ್ ಮಾಡಂಗಿಲ್ಲ. ಅದಕ್ಕೋಸ್ಕರ ಏನಾಗುತ್ತೆ ಅಂದ್ರೆ ಹೊರಗಡೆಯಿಂದ ಬಂದು ಹೊಡಿತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಎಷ್ಟು 1.75 ಮೀಟರ್ ಇಂದ ಎಕ್ಸ್ಟೆನ್ಷನ್ ಆಗಿರುತ್ತೆ. ಅರ್ಥ ಆಯ್ತಾ? ಇದಾದ್ಮೇಲೆ ನೋಡಿ ಅದೇ ಸೇಮ್ ನೋಡಿ ಸೈಡ್ ನೇರವಾಗಿ ಅದೇ ಟೈಪ್ ಗೆರೆಗಳು ಇರ್ತವೆ. ಅರ್ಥ ಆಯ್ತಾ? ಇದಕ್ಕೆ ಸರ್ವಿಸ್ ಕ್ಷೇತ್ರ ಅಂತ ಕರೀತಾರೆ. ಏನ್ ಹೇಳ್ತಾರೆ? ಸರ್ವಿಸ್ ಕ್ಷೇತ್ರ. ಆ ಕಡೆನೂ ಅಷ್ಟೇ ಇರುತ್ತೆ, ಈ ಕಡೆನೂ ಅಷ್ಟೇ ಇರುತ್ತೆ. ಇದಕ್ಕೆ ಸರ್ವಿಸ್ ಕ್ಷೇತ್ರ ಅಂತ. ಸರ್ವಿಸ್ ಮಾಡೋ ಕೂಡ ಈ ಕೊನೆಯ ಗೆರೆಯಿಂದ ಎಂಡ್ ಲೈನ್ ಇರುತ್ತಲ್ಲ, ಎಂಡ್ ಲೈನ್ ಇಂದ ಯಾವುದೇ ರೀತಿ ಬಟ್ಟೆ ತುಳಿದಾಗೆ ಸರ್ವಿಸ್ ಮಾಡಬೇಕು ಎಂದ್ರು ನಮ್ಮ ವಿರುದ್ಧ ದಿಕ್ಕಿಗೆ ಅಂಕಣೆ. ಇದಕ್ಕೆ ಸರ್ವಿಸ್ ಕ್ಷೇತ್ರ ಅಂತ ಕರೀತಾರೆ. ಅರ್ಥ ಆಯ್ತಾ? ಅದಾದ್ಮೇಲೆ ಇದ್ರ ಮಧ್ಯೆ ಒಂದು ಜಾಳಿಗೆ ಇರುತ್ತೆ. ಎಂತದ್ದು ಇರುತ್ತೆ? ಜಾಳಿಗೆ. ಜಾಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ, ಪುರುಷರಿಗೆ ಅರ್ಥ ಆಯ್ತಾ 2.43 ಮೀಟರ್ ಉದ್ದ ಇರುತ್ತೆ. ಎಷ್ಟಿರುತ್ತೆ? 2.43 ಮೀಟರ್ ಎತ್ತರ ಇರುತ್ತೆ. ಆಯ್ತಾ? ಮಹಿಳೆಯರಿಗೆ ಮತ್ತು 14 ವರ್ಷದಿಂದ ಕೆಳಗಿರೋರಿಗೆ 2. ಎಷ್ಟಿರುತ್ತೆ? 2 ಎಷ್ಟಿರುತ್ತೆ? 2.24 ಮೀಟರ್ ಇರುತ್ತೆ. ಅರ್ಥ ಆಯ್ತಾ? ಇದು 2 ಇಟ್ಟಿರೋಂಥದ್ದು. ಇದು ಪುರುಷರಿಗೆ, ಇದು ಮಹಿಳೆಯರಿಗೆ ಮತ್ತೆ ಹೈಸ್ಕೂಲ್ ಗರ್ಲ್ಸ್ಗೆ ಐಟಿ. ಇದು ಆಟದ ನಿಯಮಗಳು. ಅರ್ಥ ಆಯ್ತಾ? ಇದು ಅಂಕಣದ ಪರಿಚಯ ಗೊತ್ತಾಯ್ತಾ? ಈಗ ನೆಕ್ಸ್ಟ್ ಆಟದಲ್ಲಿ ಬರುವಂತ ಉಪಕರಣಗಳು ಏನೇನಿತ್ತು ನಿಮಗೆ ಗೊತ್ತಿರಂಗೆ? ಚೆಂಡು, ಬಾಲು, ಮತ್ತೆ ಆಂಟೆನಾ ಅಂತ. ಆಂಟೆನಾ ಅಂತ ಹೇಳಿದ್ರೆ ಕೇಳಲಿ ಕಂಬಗಳು ಅವೆಲ್ಲ ಇರ್ತವೆ. ನೋಡಲಿ, ವಾಲಿಬಾಲ್ ಆಟದಲ್ಲಿ ಚೆಂಡು, ಜಾಳಿಗೆ ಮತ್ತು ಬದಿಪಟ್ಟಿ ಮತ್ತು ಆಂಟೆನಾಗಳನ್ನು ಉಪಯೋಗಗಳನ್ನು ಮಾಡ್ತಾ ಇರ್ತಾರೆ. ಅರ್ಥ ಆಯ್ತಾ? ಅದಾದ ನಂತರ ಚೆಂಡು ಹೇಗಿರುತ್ತೆ ಅಂತ ಅರ್ಥ ಆಯ್ತಾ? ವಾಲಿಬಾಲ್ ಆಟದಲ್ಲಿ ಮೃದುವಾದ ಚರ್ಮದಿಂದ ಅಥವಾ ಸಿಂಥೆಟಿಕ್ ಚರ್ಮದಿಂದ ತಯಾರಿಸಿದ ಗೋಲಾಕಾರದ ಚೆಂಡುಗಳನ್ನು ಉಪಯೋಗಿಸುತ್ತಾರೆ. ಅರ್ಥ ಆಯ್ತಾ? ವೈಷ್ಣವಿ ಸುಮ್ಮನೆ ಕೂತು. ಇದರೊಂದಿಗೆ ರಬ್ಬರ್ನಿಂದ ತಯಾರಿಸಿದ ಗಾಳಿಯ ಚೀಲ ಅಂದ್ರೆ ಟ್ಯೂಬ್ ನೋಡಿದಿರಲ್ವ, ಅದಕ್ಕೆ ಬ್ಲಾಡರ್ ಅಂತ ಕರೀತಾರೆ. ಏನ್ ಹೇಳ್ತಾರೆ? ಬ್ಲಾಡರ್ ಇರುತ್ತದೆ. ಚೆಂಡು ಬಿಳುಪು ಬಣ್ಣದಾಗಿರಬಹುದು ಅಥವಾ ಕೆಲವು ಕಲರ್, ಈಗೆಲ್ಲ ಮೊದಲು ಬಿಳುಪು ಮತ್ತು ಕಪ್ಪಿನ ಬಣ್ಣಗಳು ಇರ್ತಾ ಇದ್ದು, ಕ್ರಮೇಣ ಏನಾಗುತ್ತೆ ಅಂದ್ರೆ ಈ ಫೆಡ್ಲೈಟ್ಗಳು ಆಡ್ತಾರೆ ನೋಡಿದಿರಲ್ವಾ? ಫೆಡ್ಲೈಟ್ ಅಂದ್ರೆ ಲೈಟ್ ಆ ಕಡೆ ಈ ಕಡೆ ಲೈಟ್ ಎಲ್ಲ ಹಾಕೊಂಡು ಆಡ್ತಾರೆ. ಅದಕ್ಕೋಸ್ಕರ ಎಲ್ಲ 67 ಸೆಂಟಿಮೀಟರ್ ಇರುತ್ತೆ, ಹೌದಲ್ವಾ? ಅದ್ರ ಬಾಲಿನ ತೂಕ 260 ಗ್ರಾಮ್ ಇಂದ ಹಿಡಿದು 280 ಗ್ರಾಮ್ ಇರುತ್ತೆ. ಅರ್ಥ ಆಗಿ? ಇದು ಬಾಲ್ ಹೆಂಗಿರುತ್ತೆ ಅಂತ. ಓಕೆ, ಜಾಳಿಗೆ ಅಂತ ಹೇಳಿದ್ರೆ ನಿಮ್ಗೆ ಆವಾಗಲೇ ಗೊತ್ತಿದೆ, ನಟ್ ಅಂತ. ಅರ್ಥ ಆಯ್ತಾ? ವಾಲಿಬಾಲ್ ಆಟದಲ್ಲಿ ಬಳಸುವ ಜಾಳಿಗೆಯು 9.5 ಮೀಟರ್ ಇಂದ, ನಾನು ಹೇಳಿದ್ದಲ್ಲ ಅಂಕಡೆ ಎಷ್ಟಿರುತ್ತೆ? 9 ಮೀಟರ್ ಇರುತ್ತೆ. ಅದಕ್ಕಿಂತ ಅರ್ಧ ಮೀಟರ್ ಆ ಕಡೆ ಈ ಕಡೆ ಜಾಸ್ತಿ ಇರುತ್ತೆ. ಹೌದಾ? ಅರ್ಥ ಆಯ್ತಾ? ಅಂದ್ರೆ 9.5 ಮೀಟರ್ ಇಂದ 10 ಮೀಟರ್ ಉದ್ದ ಇರುತ್ತೆ. ಅಗಲ 10 ಮೀಟರ್ 1 ಮೀಟರ್ ಇರುತ್ತೆ. ಅರ್ಥ ಆಯ್ತಾ? ಇದರ ಚೌಕ ಇರುತ್ತಲ್ವಾ, ಅದು ಏನಾಗುತ್ತೆ ಅಂದ್ರೆ 10 ಸೆಂಟಿಮೀಟರ್ ಅಗಲ ಇರುವಂತ ಒಂದು ಚೌಕಗಳು ಇರ್ತವೆ. ಇದು ಜಾಳಿಗೆ. ಇದ್ರ ಮೇಲ್ಭಾಗದಲ್ಲಿ ಬರ್ತದೆ ಈ ನಟ್ ಹಿಂಗಿದ್ರೆ ಮೇಲ್ಭಾಗದಲ್ಲಿ 7 ಸೆಂಟಿಮೀಟರ್ ಇರುವಂತ ಬಿಳಿ ಬಣ್ಣದ ಪಟ್ಟಿ ಇರುತ್ತೆ. ಇದು ಯಾಕೆ ಅಂತ ಹೇಳಿದ್ರೆ ಅಪ್ಪರ್ ಹೆಡ್ಸ್ ಕಾಣಲಿ ನಾನು ಕಾರಣಕ್ಕೋಸ್ಕರ ಏನಾಗುತ್ತೆ, ಒಂದು 7 ಸೆಂಟಿಮೀಟರ್ ಅಗಲ ಇರುವಂತ ಬಿಳಿ ಪಟ್ಟಿಯನ್ನ ಹೊಂದಿರುತ್ತದೆ. ಇದು 5 ಸೆಂಟಿಮೀಟರ್ ಅಗಲ ಮತ್ತು 1 ಮೀಟರ್ ಉದ್ದದ ಎಳು ಬಿಳಿ ಪಟ್ಟಿ ಅಂದ್ರೆ ಬದಿ ಪಟ್ಟಿ ಇರ್ತದೆ. ಈ ನಟ್ಟಿಗೆ ಏನಾಗುತ್ತೆ, ಪಟ್ಟಿ ಇರ್ತದೆ 5 ಸೆಂಟಿಮೀಟರ್ ಇರೋದು. ಮೇಲಿರೋದು ಎಷ್ಟು ಸೆಂಟಿಮೀಟರ್ ಇರುತ್ತೆ? 7 ಸೆಂಟಿಮೀಟರ್ ಇರುತ್ತೆ. ಬದಿ ಪಟ್ಟಿ ಎಷ್ಟು ಇರುತ್ತೆ? 5 ಸೆಂಟಿಮೀಟರ್ ಇರುತ್ತೆ. ಇದು ಹಗ್ಗದಿಂದ ಕಂಬಕ್ಕೆ ಬಿಗಿಗೊಳಿಸ್ಲಿಕ್ಕೆ ಮಾಡಿರ್ತಾರೆ. ಓಕೆ, ನೆಕ್ಸ್ಟ್ ಆಂಟೆನಾ. ನಾನು ಅವಾಗ ಆಂಟೆನಾ ಅಂತ ಹೇಳಿದ್ರೆ ನೋಡಿ 9 ಮೀಟರ್ ಇದಕ್ಕೆ ಲಂಬವಾಗಿ ಹೇಳ್ತಾರೆ,
ಒಂದು ಆಂಟೆನಾ ಕಟ್ತಾರೆ. ಆಂಟೆನಾದ ಉದ್ದ ಎಷ್ಟಿರುತ್ತೆ? 1.80 ಮೀಟರ್ ಇರುತ್ತೆ. ಎಷ್ಟಿರುತ್ತೆ? 1.80. ನಟ್ಟಿನ ಉದ್ದ ಅಗಲ ಎಷ್ಟಿರುತ್ತೆ? 1 ಮೀಟರ್ ಇರುತ್ತೆ. ಆ ನಟ್ಟಿಗಿಂತ ಹೈಟು 80 ಸೆಂಟಿಮೀಟರ್ ಮೇಲೆ ಇರುತ್ತೆ ನಟ್ಟಿಗಿಂತ. ಅದು ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಬಾಲ್ ಈ ಕಡೆಯಿಂದ ಆ ಕಡೆ ಓಡಾಡ್ಬೇಕಲ್ಲ, ನಟ್ಟಿನ ನಮ್ಮ ಲೈನಿಗ ಸೈಡ್ ಲೈನಿಂದ ಪಕ್ಕದಲ್ಲೇ ಹೋಗ್ಬೇಕು ಅನ್ನೋ ಉದ್ದೇಶದಿಂದ ಇದು ಕಟ್ಟಿರ್ತದೆ. ನೆಕ್ಸ್ಟ್ ಕಂಬಗಳು ಏನಾಗುತ್ತೆ? ಕಂಬಗಳು ನೋಡಲಿ, ಜಾಳಿಗೆಯನ್ನು ಆಧಾರಗಿಸುವ ಕಂಬಗಳನ್ನು ಬದಿರೇಖೆಯಿಂದ 5 ಮೀಟರ್ ನಿಂದ 1 ಮೀಟರ್ ವರಕ್ಕೆ ನಟ್ಟಿರುತ್ತಾರೆ. ಅರ್ಥ ಆಯ್ತಾ? ಇವುಗಳ ಎತ್ತರವು ಭೂಮಿಯಿಂದ 2.55 ಅಂದ್ರೆ 2.5 ಇದು ನಟ್ಟಿನ ಹೈಟ್ ಎಷ್ಟು ಕಟ್ಟಿರ್ತೀವಿ ನಾವು? 2.43 ಹೈಟ್ ಕಟ್ಟಿರ್ತೀವಿ ಪುರುಷರಿಗೆ. ಮಹಿಳೆಯರಿಗೆ 2.5. ಕಂಬದ ಉದ್ದ ಎಷ್ಟಿರುತ್ತೆ? 5 ಮೀಟರ್ ಇರುತ್ತದೆ. ಇದು ಗೋಲಾಕೃತಿ ಅದು, ಯಾಕೆಂದ್ರೆ ಯಾವುದೇ ರೀತಿ ಎಡ್ಜ್ ಇರಬಾರ್ದು. ಹಿಂಗೆ ಹೋಗ ಅಕಸ್ಮಾತ್ ಹಿಡಿದ್ರು ಆಟ ಆಡೋರಿಗೆ ಈ ಸ್ವಾಭಾವಿಕ ನೋಡಿರ್ಬೇಕು. ನಾಣ್ಯ ಚಿಮ್ಮೋದ್ರ ಮುಖಾಂತರ ಏನ್ ಮಾಡ್ತಾರೆ? ಎಡ್ಡು ಟೈಲ್ ಅಂತ ತಗೊಂಡ್ಬಿಟ್ಟು, ಅರ್ಥ ಆಯ್ತಾ, ಸರ್ವಿಸ್ ಬೇಕಾ ಅಥವಾ ಕೋರ್ಟ್ ಬೇಕಾ ಅಂತ ತಗೊಂಡು ನೋಡ್ತಾರೆ. ನೋಡಲಿ, ನಾಣ್ಯ ಚಿಮ್ಮುಗಿರ ಮುಖಾಂತರ ಯಾವ ತಂಡದ ಸರ್ವಿಸ್ ನೊಂದಿಗೆ ಪಂದ್ಯವನ್ನು ಪ್ರಾರಂಭಿಸಬೇಕೆಂದು ನಿರ್ಣಯಿಸಲಾಗುತ್ತದೆ. ಅರ್ಥ ಆಯ್ತಾ? ಸರ್ವಿಸ್ ಯಾರು ಮಾಡಬೇಕು, ಕೋರ್ಟ್ ಯಾರು ತಗೊಳ್ಬೇಕು ಅಂತ. ಸರ್ವಿಸ್ ಮಾಡುವ ತಂಡದಿಂದ ಒಬ್ಬ ಆಟಗಾರ 1ನೇ ಸ್ಥಾನದಿಂದ ಹೇಳಿದೆ, 1ನೇ ಸ್ಥಾನದಿಂದ ಸರ್ವಿಸ್ ಮಾಡ್ತಾರೆ. 1ನೇ ಸ್ಥಾನದಿಂದ ಸರ್ವಿಸ್ ಮಾಡಾದ್ಮೇಲೆ ನೋಡಿ, ಸರ್ವಿಸ್ ಮಾಡುವ ಕ್ಷೇತ್ರದಿಂದ ನಿಂತು ಚೆಂಡನ್ನು ಗಾಳಿಯಲ್ಲಿ ತೂರಿ ಎದುರಾಳಿ ಜಾಳಿಗೆಯ ಮೇಲಿನಿಂದ ಎದುರಾಳಿ ಅಂಕಣದಲ್ಲಿ ಇಡುವ ಹಾಗೆ ಹೊಡೆಯುತ್ತಾನೆ. ಇಲ್ಲಿಂದ ಬಿಟ್ಟು ಆಪೋನೆಂಟ್ ಕೋರ್ಟ್ಗೆ ಹೊಡಿತಾ ಇರ್ತಾನೆ. ನೋಡಿ, ಇದಕ್ಕೆ ಸರ್ವಿಸ್ ಎಂದು ಕರೆಯುತ್ತಾರೆ. ಈ ರೀತಿ ಬಂದ ಚೆಂಡನ್ನು ಎದುರಾಳಿ ತಂಡದವರು 3 ಸ್ಪರ್ಶಗಳನ್ನು ಮೀರದೆ, ಒಂದ್ಸರಿ ಹೊರಗೆ ಹೋದ ತಕ್ಷಣ, ಕೋರ್ಟಿಗೆ ಹೋದ ತಕ್ಷಣ 3 ಸ್ಪರ್ಶಕ್ಕಿಂತ ಮೀರದೆ ಏನ್ ಮಾಡಬೇಕು? ಸಂಯೋಜಿಸಿ ಜಾಳಿಗೆ ಮೇಲಿನಿಂದ ಹಿಂದಿರುಗಿಸಬೇಕು. ಈ ರೀತಿ ಏನಾಗುತ್ತೆ ಅಂದ್ರೆ ರ್ಯಾಲಿ ಆಗ್ತಾ ಇರುತ್ತೆ. ಅರ್ಥ ಆಯ್ತಾ? ರ್ಯಾಲಿ ಆಗ್ಬೇಕಾದ್ರೆ ಯಾರು ಮಿಸ್ ಮಾಡ್ತಾರೆ ಅಥವಾ ಔಟ್ ಹೊಡಿತಾರೆ ಅವ್ರಿಗೆ ಆಪೋನೆಂಟ್ ಪಾರ್ಟಿಗೆ 1 ಅಂಕ ಹೋಗ್ತಾ ಇರುತ್ತೆ, ಮತ್ತೆ ಅದ್ರ ಜೊತೆಗೆ ಸರ್ವಿಸ್ ಕೂಡ ಸಿಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಎ ಟೀಮ್ ಅಂತ ಇಟ್ಕೋ, ಇದು ಬಿ ಟೀಮ್. ಅರ್ಥ ಆಯ್ತಾ? ಇದು 1ನೇ ಸರ್ವಿಸ್ ಮಾಡ್ದ. ಅರ್ಥ ಆಯ್ತಾ? ಮತ್ತೆ ಇವ್ನಿಗೆ ಏನಾದ್ರು ಇವ್ರು ಮಿಸ್ ಮಾಡಿದ್ರು, ಬಿ ಟೀಮ್ ಮಿಸ್ ಮಾಡಿದ್ರು ಅಂತ ಹೇಳಿದ್ರೆ ಇವ್ರಿಗೆ 1 ಅಂಕ ಬರ್ತಾ ಇರುತ್ತೆ, ಮತ್ತೆ ಇನ್ನೊಂದ್ಸರಿ ಸರ್ವಿಸ್ ಮಾಡೋ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಅಂದ್ರೆ ಬಿ ಟೀಮರ್ ಏನಾದ್ರು ಇವ್ರು ಎ ಟೀಮರ್ ಮಿಸ್ ಮಾಡಿದ್ರು ಅಂತ ಹೇಳಿದ್ರೆ ಈ ಟೀಮರ್ ಏನ್ ಮಾಡ್ತಾರೆ? ರೊಟೇಷನ್ ಆಗ್ತಾ ಇರ್ತಾರೆ. ಗಡಿಯಾರ ಹೇಗ್ತಿರುತ್ತೆ, ರೊಟೇಷನ್ ಆಗ್ತಾ ಇರುತ್ತೆ. 1ನೇ ಪ್ಲೇಸಿಗೆ ಯಾರು ಬರ್ತಾರೆ? 2ನೇ ಪ್ಲೇಸ್ ಬರ್ತಾನೆ. 2ನೇ ಪ್ಲೇಸಿಗೆ 3ನೇ ಪ್ಲೇಸ್ ಬರ್ತಾನೆ. ರೊಟೇಷನ್ ಆಗಿ 2ನೇ ಪ್ಲೇಸ್ ಅಲ್ಲಿ ಯಾರು ಇರ್ತಾರೆ ಅವನು ಸರ್ವಿಸ್ ಮಾಡ್ತಾನೆ. ಇಲ್ಲಿ ನೋಡಿ, ಆಚೆಯಿಂದ ಈಚೆಗೆ ಮತ್ತು ಈಚೆಯಿಂದ ಆಚೆಗೆ ಚೆಂಡುಗಳನ್ನು ಸರಣಿ ಅಂಕಣದಲ್ಲಿ ನೋಡಿ ಗಡಿಯ ಒಳಗೆ ಬೀಳುವ ತನಕ, ಅಂದ್ರೆ ಬಾರ್ಡರ್ ಬೀಳುವ ತನಕ ಅಥವಾ ಆಟಗಾರನ ತಪ್ಪನ್ನು ಮಾಡುವ ತನಕ ಮುಂದುವರಿಯುತ್ತಾ ಹೋಗುತ್ತದೆ. ಇದಕ್ಕೆ ಹೇಳ್ತಾರೆ ರ್ಯಾಲಿ ಅಂತ ಕರೀತಾರೆ. ಇದಕ್ಕೆ ಹೇಳ್ತಾರೆ ರ್ಯಾಲಿ ಅಂತ. ಅದಾದ್ಮೇಲೆ ರೊಟೇಷನ್ ಏನೇನು ಆಗ್ಬೇಕು ಅಂತ ನೋಡಿ. ಈ ಆಟದಲ್ಲಿ ಇಂಥ ಚೆಂಡೆಟ್ಟುಗಳ ಸರಣಿಯನ್ನು ಗೆದ್ದ ತಂಡಕ್ಕೆ 1 ಅಂಕ. ಅರ್ಥಾತ್ ಯಾರು ಪಾಯಿಂಟ್ ತಪ್ಪು ಮಾಡ್ತಾರೋ ಅವನ ಅಪೋನೆಂಟ್ ಪಾರ್ಟಿಗೆ ಏನ್ ಹೇಳ್ತಾರೆ? 1 ಅಂಕ ಕೊಟ್ಟಿರ್ತಾರೆ. ನೋಡಲಿ, ಯಾವುದಾದರೂ ಒಂದು ತಂಡ ಚೆಂಡೆಟ್ಟುಗಳ ಸರಣಿಯನ್ನು ಗೆದ್ದಾಗ ಆ ತಂಡಕ್ಕೆ 1 ಅಂಕದೊಂದಿಗೆ ಸರ್ವಿಸ್ ಮಾಡುವ ಅವಕಾಶವನ್ನ ನೀಡ್ತಾರೆ. ನಾನು ಆವಾಗ ಹೇಳಿದ್ದಲ್ಲಿ ಯಾವ ತಂಡ ವಿನ್ ಆಗುತ್ತೆ ಅದಕ್ಕೆ ವಿನ್ ಆಗೋದಂದ್ರೆ ಯಾರು ತಪ್ಪು ಮಾಡಿರ್ತಾರೆ ಆ ಅಪೋನೆಂಟ್ ಪಾರ್ಟಿಗೆ 1 ಅಂಕ ಮತ್ತೆ ಸರ್ವಿಸ್ ಮಾಡುವಂತ ಅವಕಾಶವನ್ನ ದೊರೆಯುತ್ತದೆ. ಈ ತಂಡದ ಆಟಗಾರರು ಪ್ರದಕ್ಷಿಣೆ ಆಕಾರದಲ್ಲಿ, ಅವಾಗ ಪ್ರದಕ್ಷಿಣೆ ಆಕಾರದಲ್ಲಿ ಅಂದ್ರೆ ರೊಟೇಷನ್ ಆಗ್ತಾ ಇರ್ತವಲ್ಲ, 1 ಸ್ಥಾನ ಮುಂದಕ್ಕೆ ಬದಲಾಯಿಸುತ್ತಾ ಹೋಗ್ತಾ ಇರ್ತಾರೆ. ಇದು ರೊಟೇಷನ್. ಇಲ್ಲಿ ಚಿತ್ರ ನೋಡಿದ್ರಲ್ವಾ, ಈ ತರ ರೊಟೇಷನ್ ಆಗ್ತಾರೆ. ಮುಂದಿನ ಹಾಗೂ ಹಿಂದಿನ ಸಾಲುಗಳನ್ನು ಇನ್ನು 3 ವಿಸ್ತೀರ್ಣ ಕ್ಷೇತ್ರಗಳಾಗಿ, ಅರ್ಥ ಆಯ್ತಾ? ಅಂದ್ರೆ 3 ನಾನು ಹೇಳಿದ ಫ್ರಂಟ್ ಝೋನ್ ಮತ್ತೆ ಬ್ಯಾಕ್ ಝೋನ್ ಅಂತ ಹೇಳಿದೆ, ವಿಂಗಡಿಸಲಾಗುತ್ತದೆ. ಸರ್ವಿಸ್ ಮಾಡುವ ಆಟಗಾರನ 1ನೇ ಕ್ಷೇತ್ರಕ್ಕೆ 1 ಎಂದು ಪರಿಗಣಿಸಲಾಗುತ್ತದೆ.
ನಾನು ಅವಾಗಲೇ ಬರ್ತಲ್ಲ, ಇದಕ್ಕೆ ಹೇಳ್ತಾರೆ ಕ್ಷೇತ್ರ 1 ಅಂದರೆ 2, 3, 4, 5, 6 ಅರ್ಥಾಯ್ತಾ? ಒಂದು ತಂಡದ ಪಕ್ಕ ಬದಲಾವಣೆಯ ಮುಖಾಂತರ ಅಂದ್ರೆ ರೊಟೇಷನ್ ಆಗೋದ್ರ ಮುಖಾಂತರ ಸರ್ವಿಸ್ ಪಡೆದುಕೊಂಡರೆ ಅರ್ಥ ಆಯ್ತಾ, ಅದರ ಆಟಗಾರರು ಪ್ರದಕ್ಷಿಣೆಯ ದಿಕ್ಕಿನಲ್ಲಿ ಒಂದು ಸ್ಥಾನ ಮುಂದಕ್ಕೆ ಹೋಗುತ್ತಾನೆ. ನೋಡಿ, ಏನಾದ್ರು ಸರ್ವಿಸ್ ತಗೊಂಡ್ರೆ ಎ ಟೀಮ್ ಇವನು ಈ ಕಡೆ ಹೋಗ್ತಾ ಇರ್ತಾನೆ, 5 ಹಿಂಗೆ ರೊಟೇಷನ್ ಆಗ್ತಾ ಹೋಗ್ತಾ ಇರ್ತದೆ, 2 ಇಲ್ಲಿ ಬರ್ತಾ ಇರ್ತದೆ. ಹೀಗೆ ಒಂದೊಂದು ಸ್ಥಾನ ಪ್ರದಕ್ಷಿಣೆಯಾಗಿ ಮುಂದಕ್ಕೆ ಚಲಿಸುತ್ತಾರೆ. ಅಂಕಣದ ಸುತ್ತಲೂ ಬದಿ ರೇಖೆ ಹಾಗೂ ಕೊನೆಯ ರೇಖೆ ಅಂದ್ರೆ ಬೌಂಡ್ರಿ ಲೈನ್ ಅಂತ ನೋಡಿದಿರಲ್ವಾ? ಯಾವುದೇ ಒಂದು ಆಟ ಆಡ್ಬೇಕಾದ್ರೂ ಕೂಡ ಯಾಕಿರ್ಬೇಕು ಬೌಂಡ್ರಿ ಲೈನ್? ಯಾಕಿರ್ಬೇಕು? ಈ ಅಂಕಣದಿಂದ 3 ಮೀಟರ್ ಬದಿ ರೇಖೆ ಇರುತ್ತದೆ. ಅರ್ಥ ಆಯ್ತಾ? ಬೌಂಡ್ರಿ ಲೈನ್ ಅಂತ ಕರಿತೀವಿ. ಯಾಕೆಂದ್ರೆ ಆಟ ಆಡೋರು ನೋಡೋರು ಮತ್ತೆ ಸರ್ವಿಸ್ ಮಾಡಕ್ಕೆ ಯಾವುದೇ ರೀತಿ ಡಿಸ್ಟರ್ಬ್ ಆಗಬಾರ್ದು ರೀತಿಯಲ್ಲಿ ಒಂದು ಬೌಂಡ್ರಿ ಲೈನ್ ಹಾಕಿರ್ತಾರೆ. ಕೊನೆಗೆರೆಯಿಂದ 3 ಮೀಟರ್ನಷ್ಟು ದೂರವಾದವರೆಗೆ ಮುಕ್ತ ವಲಯವನ್ನು ಗುರುತಿಸುತ್ತಾರೆ, ಫ್ರೀ ಝೋನ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಅಂಕಣವನ್ನು ಗುರುತಿಸಿರುವ ಎಲ್ಲಾ ರೇಖೆಗಳು ನಿಗದಿಪಡಿಸಿದ ಅಂಕಣದೊಂದಿಗೆ ಸೇರ್ಪಡೆ ಆಗ್ತದೆ. ನೋಡಿ, ಎಲ್ಲಾ ಅಂಕಣದಿಂದ ಸುತ್ತಲೂ ಕೂಡ 3 ಮೀಟರ್ ಸೇರ್ಪಡೆ ಆಗ್ತಿರ್ತದೆ. ಯಾವುದೇ ಗೆರೆಯೊಂದಿಗೆ ಚೆಂಡನ್ನು ಸಂಪರ್ಕಕ್ಕೆ ಬಂದರೆ ಆನ್ ದ ಲೈನ್ ಗುಡ್ ಅಂತ ಕರಿತೀವಲ್ವಾ? ಯಾಕೆ ಅಂದ್ರೆ ನಾವು ಕೋರ್ಟ್ ಲೈನ್ ಹಾಕಿರ್ತೀವಲ್ಲ, ವಿತಿನ್ ಕೋರ್ಟ್ ಅಲ್ಲೇ ಹಾಕಿರ್ತೀವಿ. ಅದಕ್ಕೋಸ್ಕರ ಏನಾಗುತ್ತೆ, ಅದು ಸರಿ ಎಂದು ಪರಿಗಣಿಸಲಾಗುವುದು. ಆನ್ ದಿ ಲೈನ್ ಗುಡ್ ಅಂತ ಆಟ ಆಡ್ಬೇಕಾದ್ರೆ ಇದು ಮಾಡ್ತೀವಲ್ಲ, ಔಟ್ ಗುಡ್ ಅಂತ ಚರ್ಚೆ ಮಾಡ್ತಾ ಇರ್ತಿರಲ್ಲ, ಇದು ಜಾಳಿಗೆ ಯಾವುದೇ ದಿಕ್ಕಿಗೆ ಒಂದೊಂದು ಆಂಟೆನೆಗಳನ್ನು ಬದಿ ರೇಖೆಯಾಗಿ ಲಂಬವಾಗಿ ಕಟ್ಟಿರ್ತಾರೆ. ನಾವು ನಟ್ಟಿರುತ್ತಲ್ವಾ, ನಟ್ಟಿದ್ರೆ ಕರೆಕ್ಟಾಗಿ 9 ಮೀಟರ್ಗೆ 5 ಕಟ್ಟಿರ್ತಾರೆ. ಯಾಕೆ ಕಟ್ಟಿರ್ತಾರೆ ಅಂತ ಹೇಳಿದ್ರೆ, ಬದಿ ರೇಖೆಯ ಗಡಿಗಳನ್ನು ಜಾಳಿಗೆಯ ಮೇಲೆ ಲಂಬವಾಗಿ ವಿಸ್ತರಿಸಲು ಇದನ್ನು ಬಳಸುತ್ತಾರೆ. ಜಾಳಿಗೆಯ ಮೇಲಿಂದ ಹಾಯ್ದು ಹೋಗುವ ಎಲ್ಲಾ ಚೆಂಡುಗಳು ಆಂಟೆನದ ಮಧ್ಯದಿಂದ ಅವುಗಳು ಆಂಟೆನ ಒಳಗೆ 9 ಮೀಟರ್ ಒಳಗಿನೇ ಸರ್ವಿಸ್ ಮಾಡಿದ್ದಾಗಿರ್ಬೋದು, ಅರ್ಥಾತ್ ಬಾಲ ಕೋರ್ಟಿಗೆ ಹೋಗೋದಾಗಿರ್ಬೋದು, ಇವೆಲ್ಲ ಕೂಡ ಜಾಳಿಗೆ ಮುಖಾಂತರನೇ ಹೋಗ್ತಾ ಇರುತ್ತೆ. ಇದು ನಿಯಮ. ಅಂಕಗಳು ಹೇಗೆ ಡಿಸೈಡ್ ಮಾಡಬೇಕು? ನಾವೇನ್ ಮಾಡ್ತೀವಿ, ಇಲ್ಲಿ 15 ಕಾಡ್ತೀವಿ, 20 ಕಾಡ್ತೀವಿ, ನಮ್ ಕನ್ವೆಂಟಿಗೆ ಮಾಡ್ತಿರ್ತೀವಿ. ಸ್ಟ್ಯಾಂಡರ್ಡ್ ರೂಲ್ ಏನಿರುತ್ತೆ ಅಂದ್ರೆ 25 ಪಾಯಿಂಟಿಗೆ 5 ಸೆಟ್ ಆಡ್ತಾರೆ. 25 ಪಾಯಿಂಟಿಗೆ 5 ಸೆಟ್ ಆಡ್ತಾರೆ. ಅಂದ್ರೆ ಬೆಸ್ಟ್ ಆಫ್ 3. ಈಗ ಫಾರ್ ಎಕ್ಸಾಂಪಲ್ ಏನಾಗುತ್ತೆ, 5 ಸೆಟ್ ಅಂತ ಹೇಳಿದ್ರೆ ಎ ಟೀಮ್ 1 ಗೆಲ್ತು, ಬಿ ಟೀಮ್ 1 ಗೆಲ್ತು, ಆಯ್ತಾ? ಮತ್ತೆ ಎ ಟೀಮ್ ಮತ್ತೆ ಗೆಲ್ತು, ಮತ್ತೆ ಬಿ ಟೀಮ್ ಗೆಲ್ತು. ಅವಾಗ 2 ಈಕ್ವಲ್ ಆದಾಗ ಡಿಸೈಡಿಂಗ್ ಸೆಟ್ ಇರುತ್ತಲ್ಲ, ಅದನ್ನ 15 ಪಾಯಿಂಟಿಗೆ ಆಡಿಸ್ತಾರೆ. ಏನ್ ಹೇಳ್ತಾರೆ, ಬೆಸ್ಟ್ ಆಫ್ 3 ನಾರು ಆಡ್ಬೋದು, 5 ನಾರು ಆಡ್ಬೋದು. ನೋಡ, ಅಂಕಗಳು ಹೇಗೆ ಕೊಡ್ತೀವಿ. ಯಾವ ತಂಡ ತಪ್ಪು ಮಾಡುತ್ತದೆಯೋ ಅದರ ಎದುರಾಳಿ ತಂಡಕ್ಕೆ ಸರ್ವಿಸ್ ಜೊತೆಗೆ 1 ಅಂಕವನ್ನು ದೊರೆಯುತ್ತದೆ. ಅವಾಗ ಹೇಳಿದ್ದಲ್ಲ, ಯಾರು ತಪ್ಪು ಮಾಡ್ತಾರೋ ಅದೆಲ್ಲದ ಎದುರಾಳಿ ತಂಡಕ್ಕೆ 1 ಅಂಕನ ಕೊಡ್ತಾ ಇರ್ತಾರೆ. ಯಾವ ತಂಡ ಮೊದಲು 25 ಅಂಕಗಳನ್ನು ಪಡೆಯುತ್ತದೆಯೋ ಆ ತಂಡ ವಿಜಯಿ ಎಂದು ಪರಿಗಣಿಸಲಾಗುತ್ತದೆ. ಫಾರ್ ಎಕ್ಸಾಂಪಲ್ ಏನಾಗುತ್ತೆ, 2 24 20 2 25 25 ಅವಾಗ ಏನ್ ಮಾಡ್ತೀವಿ, ಡಿಫರೆನ್ಸ್ 2 ಮಾಡ್ತೀವಿ. ಯಾರು 2 ಅಂಕ ಫಸ್ಟ್ ಆಡ್ತಾರೆ ಅವಾಗೆ ವಿನ್ ಅಂತ. ನೋಡಲಿ, 2 ಅಂಕಗಳ ವ್ಯತ್ಯಾಸದೊಂದಿಗೆ ಯಾರು ಫಸ್ಟ್ ಜಾಸ್ತಿ ಸ್ಕೋರ್ ಆಗುತ್ತೆ ಅವ್ರಿಗೆ ವಿನ್ ಅಂತ ಡಿಸೈಡ್ ಮಾಡ್ತೀವಿ. ನೋಡಿ, ಆ ತಂಡಕ್ಕೆ ಸೆಟ್ ವಿಜಯಿ ಎಂದು ಪರಿಗಣಿಸಲಾಗುವುದು. ಈ ಪ್ರಕಾರ 5 ಸೆಟ್ಗಳನ್ನು ಒಂದು ಪಂದ್ಯದಲ್ಲಿ ಒಳಗೊಂಡಿರುತ್ತದೆ. ಒಂದು ಸ್ಟ್ಯಾಂಡರ್ಡ್ ಗೇಮ್ ಅಂತ ಹೇಳಿದ್ರೆ ನಾವೇನ್ ಮಾಡ್ತೀವಿ, ವಲಯ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ನಮ್ಮ ಕನ್ವೆಂಟಿಗೆ ನಾವೇನ್ ಮಾಡ್ತಾ ಇರ್ತೀವಿ, ಬಳಸ್ತಾ ಇರ್ತೀವಿ. ಅದಕ್ಕೆ ಏನ್ ಮಾಡ್ತೀವಿ, ಒಂದು ತಂಡಕ್ಕೆ 5 ಸೆಟ್ಗಳನ್ನ ಮಾಡಿ ಯಾರು 3 ಸೆಟ್ ಗೆಲ್ತಾರೆ ಅವ್ರಿಗೆ ವಿಜಯಿ ಅಂತ ಕರಿತೀವಿ. ಅಕಸ್ಮಾತ್ 2 ಫಸ್ಟ್ ಅವರೆರಡು ಇವರೆರಡು ಗೆದ್ದಿದ್ರೆ ಡಿಸೈಡಿಂಗ್ ಸೆಟ್ ಏನ್ ಮಾಡ್ತಾರೆ, 15ಕ್ಕೆ ಆಡ್ತಾರೆ. ಇದು ವಾಲಿಬಾಲ್ ಆಟದ ಪಾಠ. ಅರ್ಥ ಆಯ್ತಾ? ಕಷ್ಟ ಹೇಳಿ ನೋಡೋಣ. ವಾಲಿಬಾಲ್ ಆಟವನ್ನು ಡ್ಯಾಶ್ ದೇಶದಲ್ಲಿ ಕಂಡುಹಿಡಿಯಲಾಯಿತು. ಯಾರು ಕಂಡುಹಿಡಿದಾರೋ? ಯಾರು? ವಿಲಿಯಂ ಜಿ. ವಾಲಿಬಾಲ್ ಆಟದ ಅಂಕಣದ ಡ್ಯಾಶ್ ಮೀಟರ್ ಉದ್ದ, ಡ್ಯಾಶ್ ಮೀಟರ್ ಅಗಲ ಆಗಿರುತ್ತದೆ.
ವಾಲಿಬಾಲ್ ಆಟದ ಜಾಳಿಗೆಯ ಮೇಲೆ ಬದಿ ರೇಖೆಗೆ ಅನುಗುಣವಾಗಿ ಕಟ್ಟಲ್ಪಟ್ಟಿರುವ ಉಪಕರಣಕ್ಕೆ ಏನ್ ಹೇಳ್ತೀವಿ? ಆಂಟೆನಾ. ಅಧಿಕೃತವಾಗಿ ವಾಲಿಬಾಲ್ ಆಟವನ್ನು ಡ್ಯಾಶ್ ಒಲಿಂಪಿಕ್ ನಲ್ಲಿ ಸೇರಿಸಲಾಯಿತು 1946ರಲ್ಲಿ. 1946 ಯಾವ ಒಲಿಂಪಿಕ್? ಟೋಕಿಯೋ ಒಲಿಂಪಿಕ್ ನಲ್ಲಿ ಫಸ್ಟ್. ನಾನು ಹೇಳಿದ್ನಲ್ಲ, ಒಲಿಂಪಿಕ್ ಕ್ರೀಡೆಗಳು ಅಂದ್ರೆ ಶ್ರೇಷ್ಠವಾದ ಕ್ರೀಡಾಕೂಟ. ಓಕೆ, ನೆಕ್ಸ್ಟ್ ವಾಲಿಬಾಲ್ ಆಟದ 2 ನಿಯಮಗಳನ್ನು ಬರೆಯಿರಿ. 2 ನಿಯಮ ಯಾವಿದಾವೆ? 2 ನಿಯಮ ಇದೆ ನೋಡಿ. ಪ್ರತಿಯೊಂದು ತಂಡದಲ್ಲಿ 6 ಆಟಗಾರರೊಂದಿಗೆ 6 ಬದಲಾಟ ಆಟಗಾರರಿರುತ್ತಾರೆ. ಅದು ಒಂದು ನಿಯಮ. ಅರ್ಥ ಆಯ್ತಾ? ನೆಕ್ಸ್ಟ್, ನಾಣ್ಯ ಚಿಮ್ಮುಗೆಯ ಮುಖಾಂತರ ಯಾವ ತಂಡದವರು ಸರ್ವಿಸ್ನೊಂದಿಗೆ ಪಂದ್ಯವನ್ನು ಪ್ರಾರಂಭಿಸಬೇಕೆಂದು ನಿರ್ಣಯಿಸಲಾಗುತ್ತದೆ. ಅದು ಒಂದು ಪಾಯಿಂಟ್. ಸರ್ವಿಸ್ ಮಾಡುವ ತಂಡ ಒಬ್ಬ ಆಟಗಾರ 1ನೇ ಸ್ಥಾನದಲ್ಲಿ ಸರ್ವಿಸ್ ಮಾಡುವ ಕ್ಷೇತ್ರದಲ್ಲಿ ನಿಂತು ಚೆಂಡನ್ನು ಗಾಳಿಯಲ್ಲಿ ತೂರಿ ಎದುರಾಳಿ ಜಾಳಿಗೆಯ ಮೇಲಿನಿಂದ ಎದುರಾಳಿ ಅಂಕಣದಲ್ಲಿ ಇಳಿಯುವ ಹಾಗೆ ಹೊಡೆಯುತ್ತಾನೆ. ಇವೆಲ್ಲ ನಿಯಮಗಳು. ರ್ಯಾಲಿ ಅಂದ್ರೆ ಚೆಂಡು ಬಳಕೆ. ಅದಕ್ಕೆ 2 ಪಾಯಿಂಟ್ ಬರೀರಿ. ವಾಲಿಬಾಲ್ ಆಟಕ್ಕೆ ಮೊದಲಿಗೆ ನಿಯಮಗಳನ್ನು ರೂಪಿಸಿದ ಸಂಸ್ಥೆ ಯಾವುದು? YMCA ಅಸೋಸಿಯೇಷನ್. ಅರ್ಥ ಆಯ್ತಾ? ಯಾವುದು? ಅದೇನಾ ನಿಯಮಗಳನ್ನು ರೂಪಿಸಿದ್ದು, ಅದು ಪ್ರಚಾರ ಮಾಡಿದ್ದು. ಅರ್ಥ ಆಯ್ತಾ? ನಿಯಮಗಳನ್ನ ರೂಪಿಸಿದ್ದು ಯಾವುದು? FIVB, ನ್ಯಾಷನಲ್ ಡಿ ವಾಲಿಬಾಲ್ ಫೆಡರೇಷನ್. ಓಕೆ, ನೆಕ್ಸ್ಟ್ ವಾಲಿಬಾಲ್ ಆಟದ ಅಂಕಣದಲ್ಲಿ ಮಧ್ಯಗೆರೆಯಿಂದ 3 ಮೀಟರ್ ದೂರದಲ್ಲಿರುವ ಗೆರೆ ಏನನ್ನು ಕರೆಯುತ್ತಾರೆ? ಆಕ್ರಮಣ ಗೆರೆ ಅಂತ ಕರೀತಾರೆ. ನೆಕ್ಸ್ಟ್, ವಾಲಿಬಾಲ್ ಆಟದಲ್ಲಿ ಬಳಸುವ ಉಪಕರಣವನ್ನು ಹೆಸರಿಸಿ. ವಾಲಿಬಾಲ್ ಆಟದಲ್ಲಿ ಒಂದು ತಂಡದಲ್ಲಿರುವ ಆಟಗಾರರ ಸಂಖ್ಯೆ ಎಷ್ಟು? ಅಂದ್ರೆ 6 ಆಟಗಾರರು ಮತ್ತು 6 ಬದಲಿ ಆಟಗಾರರು. ವಾಲಿಬಾಲ್ ಆಟದ 2 ನಿಯಮಗಳನ್ನು ನೀವು ಹೇಳಿದ್ವಲ್ಲದೆ ನೋಡಿಲಿ. ವಾಲಿಬಾಲ್ ಆಟದ ರೊಟೇಷನ್ ವಿಧಾನದ ಚಿತ್ರ ಬಿಡಿಸಿ. ನೋಡಿದಿರಲ್ವಾ ರೊಟೇಷನ್ ಚಿತ್ರ? ಓಕೆ. ನೆಕ್ಸ್ಟ್, ವಾಲಿಬಾಲ್ ಆಟದ ಜಾಳಿಗೆಯ ಅಳತೆ ಮತ್ತು ಜಾಳಿಗೆ ಬಳಸುವ ಉಪಕರಣಗಳ ಹೆಸರಿಸಿ. ಇದರ ಉದ್ದ 9.5 ಮೀಟರ್ ನಿಂದ 10 ಮೀಟರ್. ಇದರ ಅಗಲ 1 ಮೀಟರ್. ಇದರ ಚೌಕಗಳ ಜಾಲರಂಧ್ರ 10 ಸೆಂಟಿಮೀಟರ್. ಇದರ ಮೇಲ್ಭಾಗದ ಬಿಳಿ ಪಟ್ಟಿಯ ಅಗಲ 7 ಸೆಂಟಿಮೀಟರ್. ಬಿಳಿ ಪಟ್ಟಿಯದು 7 ಸೆಂಟಿಮೀಟರ್, ಸೈಡ್ ಪಟ್ಟಿದು 5 ಸೆಂಟಿಮೀಟರ್. ಅರ್ಥ ಆಯ್ತಾ? ನೆಕ್ಸ್ಟ್, ವಾಲಿಬಾಲ್ ಆಟದಲ್ಲಿ ವಿಜಯ ಗಳಿಸಿದ ತಂಡ ಎಂದು ಹೇಗೆ ನಿರ್ಧರಿಸುವಿರಿ? 2 ಅಂಕಗಳ ಅಂತರದೊಂದಿಗೆ 25 ಅಂಕಗಳನ್ನು ಪಡೆದ ಮೊದಲ ತಂಡವು ಸೇಫ್ಟಿನ ವಿಜೇತರಾಗುತ್ತಾರೆ. ಅದು ನಿಯಮಗಳ ಅಂಕಗಳಿದೆಯಲ್ಲ, ಅದನ್ನ ಬರೀ. ಒಟ್ಟು 5 ಸೆಕೆಂಡ್ಗಳು ಗೆದ್ದ ತಂಡ. ಓಕೆ, ವಾಲಿಬಾಲ್ ಆಟದ ಚಿತ್ರ ಬರೀತೀರಾ? ಓಕೆ, ಬರೀರಿ. ಈಗ ಆ ಪಟ್ಟಿಯೊಂದಿಗೆ ಬಾ ಪಟ್ಟಿಯನ್ನು ಹೊಂದಿಸಿ ಬರೆಯಿರಿ. ಮಿಂಟೋನ ಯಾವುದು? ವಾಲಿಬಾಲ್ ಆಟದ ಹೆಸರು. ಆಲ್ ಸ್ಪೆಂಡ್ ವಾಲಿಬಾಲ್ ಎಂದು ಹೆಸರು ಕೊಟ್ಟವರು. ಪಾಲ್ ಲಿಂಬಾವುಡ್ FIVB ಮೊದಲ ಅಧ್ಯಕ್ಷರು. ಆಂಟೆನಾ ನೆಟ್ಟಿನ ಬದಿಗೆ ಕಟ್ಟಲಾದ ಉಪಕರಣ. ಓಕೆ, ರ್ಯಾಲಿ ಚೆಂಡು ಆಟಗಾರರು ತಪ್ಪು ಮಾಡುವ ತನಕ ಮುಂದುವರಿಯುವುದು. ಓಕೆ, ಇದು ಹೊಂದಿಸಿ ಬರೀ. ಆಯ್ತಾ? ಓಕೆ, ಇಷ್ಟನ್ನ ನೀವು ನಾಳೆ ಎಲ್ಲ ನೋಟ್ಸ್ ಎಲ್ಲ ಬರ್ಕೊಂಡು ಬರ್ತೀರಾ? ಆಫ್ ಮಾಡಿ.